ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಕುಸ್ತಿ ಶುರುವಾಗಿದೆ. ಸುರ್ಜೇವಾಲಾ ಸುಮ್ಮನಿರಿ ಅಂತ ಫರ್ಮಾನು ಹೊರಡಿಸಿದ ಮೇಲೆ ಅಧಿಕಾರದ ಮಾತು ಬಹಿರಂಗವಾಗಿ ಹೊರಬರ್ತಿದೆ. ಯಾರು ಬೆಂಗಳೂರಿಗೆ ಬಂದು ಇರೋ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಹೋಗ್ಬೋದು ಅಂತ ಹೇಳ್ಕೊಂಡು ಅಂದ್ಕೊಂಡಿದ್ರು, ಅವರು ಬಂದ ಮೇಲೆ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕು ಅಂತ ಖುದ್ದು ಸತೀಶ್ ಜಾರಕಿಹೊಳಿ ಧ್ವನಿ ಎತ್ತಿದ್ದಾರೆ. ಸತೀಶ್ ಸಿಡಿದಿದ್ರೆ ಈ ಸರ್ಕಾರ ಡಮಾರ್ ಆಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಕುರ್ಚಿ ಪಾಲಿಟಿಕ್ಸ್ನಲ್ಲಿ ಇವತ್ತು ಬಹಳಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ಮಾತಿನ ಸಮರ ನಡೆದಿದೆ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ನಾವು ಪಕ್ಷ ಅಂದ್ರೆ ನಾವಲ್ವಾ, ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ, ನಾವಿದ್ರೆ ಪಕ್ಷ. ಎಲ್ಲರೂ ಇದ್ದಾಗೆ ಪಕ್ಷ, ಒಬ್ಬರಿಂದ ಪಕ್ಷ ಬರೋಲ್ಲ. ಹೈಕಮಾಂಡ್ನವ್ರು ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುತ್ತಿದೆಯಾ? ರಾಜ್ಯ ಕಾಂಗ್ರೆಸ್ ಮಂತ್ರಿ ಮಹೋದಯರ ಮಾತುಗಳನ್ನು ಕೇಳುತ್ತಿದ್ರೆ ಹೌದು ಅನ್ನಿಸ್ತಿದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಕಾಂಗ್ರೆಸ್ ನಾಯಕರ ಸಭೆ ನಡೆಸಿ ಹೋದ್ಮೇಲಂತೂ ಬದಲಾವಣೆ ಬಿರುಗಾಳಿ ಕಾಡ್ಗಿಚ್ಚಿನಂತೆ ಕಾಂಗ್ರೆಸ್ನಲ್ಲೆಲ್ಲ ಹರಡಿಕೊಳ್ತಿದೆ. ಸಂಕ್ರಾಂತಿ ಬಳಿಕ ಕೆಲವು ಕಡೆ ಸಂಕ್ರಾಂತಿ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದ ನಾಯಕರು ಈಗ ಆಕ್ಷನ್ ರಿಯಾಕ್ಷನ್ಗೆ ಇಳಿದಿದ್ದಾರೆ. ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯ ಸುದ್ದಿ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ದೊಡ್ಡ ದೊಡ್ಡ ಚರ್ಚೆಗಳು ದಿಲ್ಲಿಯ ಹೈಕಮಾಂಡ್ ಮಟ್ಟದಲ್ಲೇ ಶುರುವಾಗಿದೆ. ಸದ್ಯ ಡಿಕೆ ಶಿವಕುಮಾರ್ ಕೂತಿರುವ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಕಣ್ಣು ಬಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರುವ ಸತೀಶ್ ಜಾರಕಿಹೊಳಿಗೆ ಸಿಎಂ ಸೇರಿದಂತೆ ಬಹುತೇಕ ಶಾಸಕರ ಹಿರಿಯರ ಆಶೀರ್ವಾದವಿದೆ. ಆದರೆ ಅದಕ್ಕೂ ಅಡ್ಡಗಾಲು ಹಾಕ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಎಐಸಿಸಿ ಹೊಸ ಕಚೇರಿ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಅಲ್ಲೇ ಇದಕ್ಕೆಲ್ಲ ಉತ್ತರ ಸಿಗಲಿದೆ ಎಂಬುದು ಕಾಂಗ್ರೆಸ್ನವರ ನಿರೀಕ್ಷೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಹಾಗೂ ಹೊಸ ನೇಮಕಾತಿ ಚರ್ಚೆಗಳು ಬಂದಾಗ ಸಹಜವಾಗೇ ಸತೀಶ್ ಜಾರಕಿಹೊಳಿ ಹೆಸರು ತೇಲಿ ಬರುತ್ತಿದೆ. ಈಗಲೂ ಸತೀಶ್ ಜಾರಕಿಹೊಳಿ ಹೆಸರೇ ಮುನ್ನೆಲೆಯಲ್ಲಿದೆ. ಪರಿಶಿಷ್ಟ ಪಂಗಡದ ಪ್ರಭಾವಿ ನಾಯಕರಾಗಿರುವ ಸಿಎಂ ಸಿದ್ದರಾಮಯ್ಯನವರ ಬೆಂಬಲವಿದೆ. ಹಾಗೆ 50ಕ್ಕೂ ಅಧಿಕ ಶಾಸಕರ ಬೆಂಬಲವೂ ಇದೆ. ಕಿತ್ತೂರು ಕರ್ನಾಟಕಕ್ಕೆ ಮಣೆ ಹಾಕಲು ಪಟ್ಟು ಹಿಡಿದಿದ್ದಾರೆ ಸತೀಶ್. ಅಲ್ಲದೆ ದಲಿತಾಸ್ತ್ರವನ್ನೂ ಪ್ರಯೋಗಿಸುತ್ತಿದ್ದಾರೆ. ಹಾಲಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಟ್ಟ ಬಿಟ್ಟುಕೊಡುವ ಮುನ್ನ ಹೊಸ ಲೆಕ್ಕಾಚಾರವನ್ನೇ ಹಾಕಿದ್ದಾರೆ. ತನ್ನ ಹುದ್ದೆಗೆ ತಮ್ಮ ಸುರೇಶ್ ತರಲು ಲಾಬಿ ಮಾಡುತ್ತಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಟ್ಟುಕೊಡಲು ಡಿಕೆ ಕಂಡೀಷನ್ ಕೂಡ ಹಾಕಿದ್ದಾರೆ. ಡಿಕೆ ಸುರೇಶ್ಗೆ ಪಟ್ಟ ಕಟ್ಟೋದಾದ್ರೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಮ್ಮತಿ ಸೂಚಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ. ಸುರೇಶ್ಗೆ ಸಾರಥ್ಯ ಸಿಕ್ಕರೆ ಅಧಿಕಾರ ಡಿಕೆಶಿಯದ್ದೇ ಎಂಬ ಲೆಕ್ಕಾಚಾರವೂ ಅದರಲ್ಲಿದೆ. ಅದಷ್ಟೇ ಅಲ್ಲ, ಕೆಪಿಸಿಸಿ ಮೇಲೆ ಡಿಕೆಶಿಯದ್ದೇ ಹಿಡಿತ ಇದ್ದಂತಾಗುತ್ತೆ. ಈ ಮೂಲಕ ಒಕ್ಕಲಿಗ ಋಣದ ಅಸ್ತ್ರ ಪ್ರಯೋಗಿಸಿದ್ದಾರೆ ಡಿಕೆಶಿ. ಜೊತೆಗೆ ಡಿಕೆ ಸುರೇಶ್ ಅಧ್ಯಕ್ಷರಾದ್ರೆ ಡಿಕೆಶಿ ಸಿಎಂ ಕನಸು ಜೀವಂತವಾಗಿರುತ್ತೆ. ಈಗಲ್ಲದಿದ್ದರೂ ಮುಂದಿನ ಅವಧಿಗೆ ಸಿಎಂ ಆಗೋದ್ರ ಲೆಕ್ಕವೂ ಇದೆ. ಹೀಗಾಗಿ ಡಿಕೆ ಸುರೇಶ್ಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ಮಾಡುತ್ತಿದ್ದಾರೆ ಶಿವಕುಮಾರ್. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಜಾತಿವಾರು ಲೆಕ್ಕಾಚಾರ ಇಟ್ಟುಕೊಂಡು ಅಳೆದು ತೂಗುತ್ತಿದೆ. ಈಶ್ವರ್ ಖಂಡ್ರೆ ಪರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಒಲವು ತೋರಿದ್ದಾರೆ. ಲಿಂಗಾಯತರಿಗೆ ಮಣೆ ಹಾಕುವ ತಂತ್ರಗಾರಿಕೆ ಇದು. ಆದರೆ ಸಚಿವ ಸ್ಥಾನ ಬಿಟ್ಟುಕೊಡಲು ಖಂಡ್ರೆ ಒಪ್ಪುತ್ತಿಲ್ಲ. ಸಚಿವ ಸ್ಥಾನದ ಜೊತೆ ಕೊಟ್ಟರೆ ಒಪ್ಪಿಕೊಳ್ಳುವ ಮಾತು ಕೇಳಿಬರುತ್ತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಓಪನ್ ಹೇಳಿಕೆ. ಕೊನೆಗೂ ಮೌನ ಮುರಿದ ಸಚಿವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಇವತ್ತು ಮೌನ ಮುರಿದಿದ್ದಾರೆ. ಲೋಕಸಭೆ ಎಲೆಕ್ಷನ್ ನಂತರ ಬದಲಾವಣೆ ಅಂತ ಹೈಕಮಾಂಡ್ ನೋಟಿದೆ. ಬದಲಾವಣೆ ಮಾಡೋದಾದ್ರೆ ಬೇಗ ಆಗಬೇಕು, ಗೊಂದಲ ಬೇಡ ಎಂದಿದ್ದಾರೆ. ಜೊತೆಗೆ ವೋಟ್ ತರೋರು ಅಧ್ಯಕ್ಷರಾಗಬೇಕು ಎಂಬ ಸಂದೇಶ ರವಾನೆ ಮಾಡಿದ್ದಾರೆ. ಯಾರೋ ಒಬ್ಬರಿಂದ ಪಕ್ಷ ಅಲ್ಲ ಎನ್ನುವ ಮೂಲಕ ಡಿಕೆ ಶಿವಕುಮಾರ್ಗೂ ಮೆಸೇಜ್ ಪಾಸ್ ಮಾಡಿದ್ರು ಸಾಹುಕಾರ್ ಸತೀಶ್. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋಂಗಿದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, ಸಿಎಂ ಜೊತೆ ಅಂತ ಹೇಳಿದ್ದಾರೆ. ಯಾರು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದ್ರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕನ್ನೋ ಡಿಮಾಂಡ್ ಅಷ್ಟೇ ನಮ್ದು. ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದು ಅಂತ ಮುಂಚೆನೇ ನಾವು ಹೇಳಿದ್ದೀವಿ. ಯಾರೋ ಅಧ್ಯಕ್ಷ ಮಾಡಿ ವೋಟ್ ತರ ಆಗಬೇಕು, ಪಾಪ್ಯುಲರ್ ಇರಬೇಕು.
ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನ ಹೇಳಿದ್ದೀನಿ ನಾನು ಅಷ್ಟೇ. ನೀವು ಹೇಳೋದು ನಿಜ. ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಭಾಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗ್ಬೇಕಷ್ಟೇ. ಎಲ್ಲರೂ ಕೂಡಿದಾಗ ಪಾರ್ಟಿ, ಒಬ್ಬರೇ ಅಲ್ಲ, ಎಲ್ಲರೂ ಇದ್ದಾಗೆ ಪಕ್ಷ. ಒಬ್ಬರಿಂದ ಪಕ್ಷ ಬರೋಲ್ಲ. ಕಾರ್ಯಕರ್ತರು, MLA, ನಾವು ಎಲ್ಲ ಕೂಡಿದಾಗ ಒಂದು ಸರ್ಕಾರ ರಚನೆ ಆಗ್ತದೆ. ಸೊ ಎಲ್ಲರದ್ದು ಪಾತ್ರ ಇದ್ದೇ ಅದ. ಸ್ವಲ್ಪ ಜಾಸ್ತಿ ಇರ್ತೈತ್ರಿ, ಒಬ್ರು ಕಡಿಮೆ ಇರ್ತೈತಿ, ಇದ್ದೇ ಇರಲ್ಲ ತಿಳಿಕ. ಸತೀಶ್ ಜಾರಕಿಹೊಳಿ ಮಾತಿಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲವೂ ಹೈಕಮಾಂಡ್ ನಿರ್ಧಾರ ಎಂದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬದಲಾವಣೆ ಬಗ್ಗೆ, ಅಧ್ಯಕ್ಷರ ಬದಲಾವಣೆ ಬಗ್ಗೆ. ಹೈಕಮಾಂಡ್ನವ್ರು ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಸತೀಶ್ ದನಿ ಎತ್ತುತ್ತಾ ಇರೋದು ಒಳ್ಳೆ ಬೆಳವಣಿಗೆ. ಸಹೋದರ ಸತೀಶ್ಗೆ ರಮೇಶ್ ಜಾರಕಿಹೊಳಿ ಬೆಂಬಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಬೆಳಗಾವಿ ರಾಜಕೀಯಕ್ಕೂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್, ಸಿಟಿ ರವಿ ಪ್ರಕರಣದಲ್ಲಿ ಡಿಕೆಶಿ ನಡೆಯನ್ನ ಸತೀಶ್ ಜಾರಕಿಹೊಳಿ ವಿರೋಧಿಸಿ ಸುರ್ಜೇವಾಲರಿಗೂ ದೂರು ಕೊಟ್ಟಿದ್ರು. ಸತೀಶ್ ಜಾರಕಿಹೊಳಿ ಈ ಮಟ್ಟಿಗೆ ಸಿಟ್ಟಾಗಿರೋದು ಖುಷಿ ತಂದಿದೆ. ಸೈಲೆಂಟ್ ಆಗಿರಬಾರದು, ದನಿ ಎತ್ತಬೇಕು. ಸತೀಶ್ ಉಗ್ರವಾದ್ರೆ ಉಳಿಗಾಲ, ಇಲ್ಲವಾದ್ರೆ ಮುಗಿಸ್ಬಿಡ್ತಾರೆ ಅಂತೆಲ್ಲ ಬಿಜೆಪಿಯಲ್ಲಿದ್ರು ಸೋದರನ ಪರ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ರು. 13-14 ಕಾಂಗ್ರೆಸ್ ಪಕ್ಷದ ಕಚೇರಿ ಯಾರ ಮುಖ ಆಯ್ತು, ಹೆಂಗಾಯ್ತು, ಬೆಳಗಾವದಲ್ಲಿ RTO ಸರ್ಕಲ್ ಜಾಗದಂತ ಜಾಗ. ಆದ್ರೆ 52,54,00,000 ಮಾಡಿ ನಾನ್ ಮಂತ್ರಿ ಆದ ನಂತರ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದ ನಂತರ ಮೊದಲು ₹1 ಕೋಟಿ ಕೊಟ್ಟು ನಾನು ಮತ್ತೆ ₹1,20,00,000 ಕೊಟ್ಟಿಲ್ಲ. 10 DK ಶಿವಕುಮಾರ್ ಬರ ಕೊಟ್ಟಿಲ್ಲ. ಅವ್ನು ಅಲ್ಲೇ ಬ್ಲಾಕ್ ಮಾಡಿದಾನೆ, ಬರ ಕೊಟ್ಟಿಲ್ಲ. ನಾ ಉಸ್ತುವಾರಿದಾಗ DK ಎಂಟ್ರಿ ಕೊಟ್ಟಿಲ್ಲ. ಈಗ ನಾ ಕಟ್ಟಿದ ಇದು ತಟ್ಕೊಂತ ಜನ ಅಥವಾ ದುಡ್ಡು ತಗೊಂಡು ಎಲ್ಲ ತಿಂದು ಗೋಲ್ಮಾಲ್ ಮಾಡಿದ್ದಾರೆ. ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸುಬ್ಬ ಹರಿದಾಗಿದೆ. ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವ ಪ್ರಮಾಣ ಮಾಡಿ ಇವತ್ತು ನಿರ್ವಹಣೆ ದೃಷ್ಟಿ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ. ಅವ್ರೆ ಸೈಲೆಂಟ್ ಇರಬೇಡ. ನಾವು ಉಗ್ರ ಆದ್ರೆ ಅವ್ರು ಉಳಿಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಈ ಮಧ್ಯೆಯೇ ಮತ್ತೋರ್ವ ದಲಿತ ಸಚಿವ ಪರಮೇಶ್ವರ್ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಸದ್ಯಕ್ಕೆ ಬಹಿರಂಗವಾಗಿ ಏನೂ ಮಾತಾಡಬೇಡಿ ಅಂತಾನೆ, ನಾವಿದ್ದರೆ ತಾನೇ ಪಕ್ಷ ಇರೋದು, ಏನೇನು ಹೇಳ್ತಾರೋ ಹೇಳಲಿ ಅಂದ್ರು. ಬದಲಾವಣೆಯ ವಿಚಾರ ಯಾರು ಕೂಡ ಮಾತಾಡಬಾರದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡ್ ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ ನಾವು. ತಿರ್ಗಾ ನಾವೆಲ್ಲ ಮಂತ್ರಿಗಳೆಲ್ಲ ಸೇರಿ ಚರ್ಚೆ ಮಾಡಬೇಕಲ್ಲ, ಮುಂದೆ ಏನು ಕ್ರಮ ತಗೋಬೇಕು. ಈಗ ಪೋಸ್ಟ್ಪೋನ್ ಅಂತ ಅಂದ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ಕೊಳ್ತೀವಿ. ಪಕ್ಷ ಅಂದರೆ ನಾವಲ್ವಾ, ಪಕ್ಷನೇ ಬೇರೆ ಇದೆಯಾ? ನಾವೇ ಪಕ್ಷ, ನಾವಿದ್ರೆ ಪಕ್ಷ. ನಾವು ಯಾರಿದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇಟ್ಸ್ ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ. ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಶೀಘ್ರದಲ್ಲೇ ದಲಿತ ನಾಯಕರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಿ ವಿವರಣೆ ನೀಡಲು ರೆಡಿಯಾಗ್ತಿದ್ದಾರೆ. ಶ್ರೀಲಂಕಾ ಪ್ರವಾಸದಲ್ಲಿರುವ ಸಚಿವ KN ರಾಜಣ್ಣ ಬೆಂಗಳೂರಿಗೆ ಬರುತ್ತಲೇ ದಲಿತ ಸಮುದಾಯದ ಸಚಿವರು ಒಟ್ಟಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡುವುದು ಖಚಿತವಾಗಿದೆ. ಈ ಬೆಳವಣಿಗೆಗಳನ್ನೆಲ್ಲ ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಬದಲಾವಣೆ ಕೂಗಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿದ್ದು, ಯಾರ್ಯಾರ ಕುರ್ಚಿ ಬದಲಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.